Hello everyone, welcome to my channel Shri Ruchi Kitchen. This is my first video. ಇವತ್ತು ನಾನು ಬಿಸಿಬೇಳೆ ಬಾತ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಫುಡ್. ನಾನು ಯೂಸ್ ಮಾಡಿರೋ ಇಂಗ್ರೀಡಿಯೆಂಟ್ಸ್ ಈ ಸ್ಲೈಡಲ್ಲಿ ಮೆನ್ಷನ್ ಆಗಿದೆ. ನಾನು ಆನಿಯನ್, ರೆಡ್ ಚಿಲ್ಲಿ, ಕ್ಯಾಪ್ಸಿಕಮ್ ಆ್ಯಂಡ್ ಕರಿ ಲೀವ್ ತೊಗೊಂಡಿದ್ದೀನಿ. ಬೀನ್ಸ್, ಕ್ಯಾರೆಟ್, ಪೊಟ್ಯಾಟೊ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಾನು ಬಟಾಣಿನ 3 to 4 hours ನೆನೆಯೋಕೆ ಇಟ್ಟಿದ್ದೆ. ಬಿಕಾಸ್ ನಾನು ಡ್ರೈ ಬಟಾಣಿ ಯೂಸ್ ಮಾಡ್ತಾ ಇದ್ದೀನಿ. ನಾನು 1 ಕಪ್ ಆಫ್ ರೈಸ್ಗೆ 1/2 ಕಪ್ ಆಫ್ ಬೇಳೆ ತೊಗೊಂಡಿದ್ದೀನಿ. ನಾನು ಕುಕ್ಕರ್ಗೆ 3 ಕಪ್ಸ್ ವಾಟರ್ ಆ್ಯಡ್ ಮಾಡ್ತಿದ್ದೀನಿ. ಆಮೇಲೆ ಚಾಪ್ ಮಾಡಿರೋ ವೆಜಿಟೇಬಲ್ಸ್ ಎಲ್ಲ ಇಂಗ್ರೀಡಿಯೆಂಟ್ಸು ಆ್ಯಡ್ ಮಾಡ್ತಾ ಇದ್ದೀನಿ. ಎಲ್ಲ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿ ಆದಮೇಲೆ 1 ಸ್ಪೂನ್ ಆಫ್ ಆಯಿಲ್ ಆ್ಯಂಡ್ 2 ಸ್ಪೂನ್ಸ್ ಆಫ್ ಸಾಲ್ಟ್ ಆ್ಯಡ್ ಮಾಡ್ತಿದ್ದೀನಿ. ಸ್ವಲ್ಪ ಟರ್ಮರಿಕ್ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಆಪ್ಷನಲ್ಲು, ನಿಮ್ಗೆ ಇಷ್ಟ ಆದರೆ ಆ್ಯಡ್ ಮಾಡ್ಕೋಬಹುದು. ಎಲ್ಲ ಆ್ಯಡ್ ಮಾಡಿ ಆದಮೇಲೆ 3 to 4 ವಿಷಲ್ ಆಗೋಕ್ಕೆ ಬಿಡಬೇಕು. ಪ್ಯಾನ್ಗೆ 1 ಸ್ಪೂನ್ ಆಫ್ ಆಯಿಲ್ ಆ್ಯಡ್ ಮಾಡ್ತಿದ್ದೀನಿ. 1/2 ಸ್ಪೂನ್ ಆಫ್ ಸಾಸಿವೆ ಆ್ಯಡ್ ಮಾಡ್ತಾಯಿದ್ದೀನಿ. ಆಮೇಲೆ ಗ್ರೌಂಡ್ ನಟ್ಸ್ ಆ್ಯಡ್ ಮಾಡ್ತಿದ್ದೀನಿ. ಗ್ರೌಂಡ್ ನಟ್ ಫ್ರೈ ಆಗಿ ಆದಮೇಲೆ ರೆಡ್ ಚಿಲ್ಲಿ, ಆನಿಯನ್, ಕರಿ ಲೀವ್ ಆ್ಯಂಡ್ ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ತಿದ್ದೀನಿ. ಅದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ಫ್ರೈ ಆದಮೇಲೆ ಟೊಮೆಟೊನ ಆ್ಯಡ್ ಮಾಡ್ತಿದ್ದೀನಿ. ಟೊಮೆಟೊ ಸಾಫ್ಟ್ ಆಗೋವರೆಗೂ ಆರ್ ಫ್ಲೇವರ್ ಹೋಗೋವರೆಗೂ ಫ್ರೈ ಮಾಡ್ತಿದ್ದೀನಿ. ಸ್ವಲ್ಪ ಟರ್ಮರಿಕ್ ಆ್ಯಡ್ ಮಾಡ್ತೀನಿ. ಇದು ಕೂಡ ಆಪ್ಷನಲ್, ನಿಮ್ಗೆ ಇಷ್ಟ ಆದರೆ ಹಾಕೊಬೋದು. ಒಂದು 1/2 ಸ್ಪೂನ್ ಸಾಲ್ಟ್ ಆ್ಯಡ್ ಮಾಡ್ತಿದ್ದೀನಿ. ನೀವು ನಿಮ್ಮ ಟೇಸ್ಟ್ ಪ್ರಕಾರ ಆ್ಯಡ್ ಮಾಡ್ಕೋಬೋದು. 3 to 4 ಸ್ಪೂನ್ಸ್ ಬಿಸಿಬೇಳೆಬಾತ್ ಪೌಡರ್ ಆ್ಯಡ್ ಮಾಡ್ತಿದ್ದೀನಿ. ನಾನಿಲ್ಲಿ MTR ಬಿಸಿಬೇಳೆಬಾತ್ ಪೌಡರ್ ಯೂಸ್ ಮಾಡ್ತಿದ್ದೀನಿ. ಚೆನ್ನಾಗಿ ಫ್ರೈ ಆಗಿ ಆದಮೇಲೆ ಒಂದು 1/2 ಕಪ್ ವಾಟರ್ ಹಾಕ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ 3 to 4 ಮಿನಿಟ್ಸ್ ಸಿಮ್ಮರ್ಗೆ ಇಡಬೇಕು.
ಚೆನ್ನಾಗಿ ಬಾಯ್ಲ್ ಆದಮೇಲೆ ಈ ಮಿಕ್ಸ್ಚರ್ನ ಬಾಯ್ಲ್ ಆಗಿರೋ ಇಂಗ್ರೀಡಿಯೆಂಟ್ಸ್ಗೆ ಆ್ಯಡ್ ಮಾಡ್ತಿದ್ದೀನಿ. ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ, ಸಾಲ್ಟ್ ಏನಾದ್ರು ಕಡಿಮೆ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ. ಫೈನಲಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ 1 ಮಿನಿಟ್ ಸಿಮ್ಮರಲ್ಲಿ ಇಡಬೇಕು. ಅವರ ಡಿಲಿಷಿಯಸ್ ಬಿಸಿಬೇಳೆಭಾತ್ ರೆಡಿ ಆಗಿದೆ. ಇದಕ್ಕೆ ಬೂಂದಿ ಖಾರ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಡು ನಾಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್.